ತನಿಖೆ ಮಾಡೋ, ಅದರಿಂದ ಯಾರು ತನಿಖೆ ಮಾಡೋ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಹೇಳಕ್ಕೆ ಆಗಲಿಲ್ಲ ಅದು ಸಿದ್ದರಾಮಯ್ಯನವ್ರಿಗೆ? ಅಷ್ಟು ವೀಕಾ ನಮ್ಮ ಸಿದ್ದರಾಮಯ್ಯನವರು. ಅವ್ರ ಬಗ್ಗೆ ಭಾಳಷ್ಟು ನಾವು ಗೌರವಯುತವಾಗಿ ನಡ್ಕೊಂಡಿದ್ದಿದೆ ಮತ್ತು ನಂಬಿದ್ದದೆ. ಇವತ್ತು ನಂಬ್ತಾ ಇದ್ವಿ ಅವರನ್ನು. ಯಾಕಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲದಲ್ಲಿ ಏನೂ ಒಂದದಲ್ಲಪ್ಪ, ಅದು ಸಮಾಧಾನ ಪಡುವಂಥದ್ದು. ಸಮಾಜವಾದಿ ನೆಲೆಗಟ್ಟಲ್ಲಿ ಬಂದವರು, ಗೋಪಾಲ ಗೌಡರ ಶಿಷ್ಯರಾಗಿ ಬಂದಂಥವ್ರು, ಪ್ರೊಫೆಸರ್ ರಂಜನ್ ಸ್ವಾಮಿ ಅವರ ಶಿಷ್ಯರಾಗಿ ಬಂದಂಥವ್ರು. ಇಂಥ ವ್ಯಕ್ತಿ, ಅದು ದೇವೇಗೌಡರ ಬಗ್ಗೆ ನಾ ಮಾತನ್ನು ಹೇಳೋದಿಲ್ಲ. ಯಾಕಂದ್ರೆ ಅವ್ರು ತಮ್ಮ ಮಕ್ಕಳನ್ನು ಬೆಳೆಸೋದು ತಪ್ಪಿದ್ರೇನೋ, ತಮ್ಮ ಮೊಮ್ಮಗನನ್ನು ಬೆಳೆಸೋದು ತಪ್ಪಿದ್ರೇನೋ ಅನ್ನೋ ರೆಕಾರ್ಡ್ಸ್ ಇದ್ದಾವೆ ಇವತ್ತು ನಮ್ಮ ಮುಂದೆ. ಇಂಥ ಪ್ರಸಂಗದೊಳಗೆ ಸಿದ್ದರಾಮಯ್ಯನವರು ಇಷ್ಟರೊಳಗೆ ಅದನ್ನು ತೀವ್ರವಾಗಿ ತನಿಖೆ ಮಾಡಿಸ್ಬೇಕಾಯ್ತು. ಯಾರು ನೋಡಿದವ್ರು ಈಗ ಆರೋಪ ಮಾಡ್ತಾ ಇದ್ದಾರೆ, 6 ಜನ ಹೆಸರು ಹೇಳ್ತಾ ಇದ್ದಾರೆ ಓಪನ್ನಾಗೆ. ಅವನು ಕರೆಸಿ ತನಿಖೆನೇ ಮಾಡ್ತಾ ಇಲ್ಲ ಅಂದಾಗ ಇಡೀ ಹೆಣ್ಣು ಕೂಡ ಎದ್ದು ನಿಂತದೆ. ಇವತ್ತು ನಮ್ಮ ತನಿಖೆ ಮಾಡಿರಿ, ಕೊಂದವ್ರು ಯಾರು ಹೇಳ್ರಿ, ಬೆನ್ನತ್ತಿದ್ದಾರೆ. ನಾವು ಅವ್ರಿಗೆ ಅನ್ನೋದಿಲ್ಲ, ಇವತ್ತಿನ ಹೆಗ್ಗಡೆಯವ್ರು ನಾವು ಅನ್ನೋದಿಲ್ಲ, ನಿನ್ನ ಕೊಂದಿಪ್ಪ ಅಂತ ಹೇಳ್ತಾ ಇಲ್ಲ, ಯಾರ್ದು ಅಭಿಪ್ರಾಯದಿಲ್ಲ. ಆದ್ರೆ ಇಲ್ಲಿ ಇರೋದೇನಪ್ಪ, ಇದು ಮಾಡಿದವ್ರು ಯಾರು? 1-2 ಆಗಿದ್ರೆ ಏನೋ ಮರೆತು ಬಿಡ್ತಿದ್ರೇನೋ. ಕ್ಷಮೆಯ ಧರಿತ್ರಿ ಅಂತ ಹೇಳಿದ್ರು. ಪಾಪ ಹೆಣ್ಮಕ್ಳು ಕ್ಷಮೆಗೆ ಭಾಳ ದೊಡ್ಡ ಹೆಣ್ಮಗಳಪ್ಪ ಅಂತ ಹೇಳಿ ಉಬ್ಬಿಸಿ ನಾವು ಮುಚ್ಚಾಕೊಂತ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಒಬ್ಬ ಹೆಣ್ಮಗಳು ಮುಚ್ತಿದ್ರೇನೋ ಈ ಪ್ರಮಾಣದ ಹೋರಾಟ ಆಗ್ತಿತ್ತು ಇಲ್ಲ, ಇವನು ಬೆಳ್ತಂಗಳಲ್ಲಿ ಆಗಿದ್ದು, ಇನ್ನು ಮುಂದೆ ಆಗುತ್ತಿರುವಂಥ ಹೋರಾಟಗಳನ್ನು ಗಮನಿಸಿದಾಗ ಇವತ್ತು ಹೆಣ್ಣುಮಗಳು ಇವತ್ತು ಎಚ್ಚರಗೊಂಡಿದ್ದಾಳೆ. ತನಗಾಗುತ್ತಿರುವಂಥ ಅನ್ಯಾಯಗಳನ್ನು, ತನ್ನ ಜೊತೆಗಾರಿಗಾಗುತ್ತಿರುವ ಅನ್ಯಾಯಗಳನ್ನು ಪ್ರತಿಭಟಿಸುವುದಷ್ಟೇ ಅಲ್ಲ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡುವತ್ತ ಅವ್ರು ನಿನ್ನೆ ಮಾತಾಡಿದ ಪ್ರತಿಯೊಬ್ಬ ಹೆಣ್ಣುಮಗು ಅಲ್ಲಿ ಬಂತ ಹೆಣ್ಣುಮಕ್ಕಳು ತಮ್ಮಗಾದ ನೋವುಗಳನ್ನು, ತಮ್ಮಿಂದ ಹೊಂಟಂಥ ಆ ಭಾಷೆಯನ್ನು ಗಮನಿಸಿದಾಗ ಎಷ್ಟು ಗಟ್ಟಿ ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಎಲ್ಲೂ ಅಶ್ಲೀಲ ಶಬ್ದಗಳು, ಬೈಗಳು ಏನೂ ಇಲ್ಲ. ಆದರೆ ಹೇಳುವ ನೋವುಗಳೇನು